as we know, we are conducting ಅಣಕು ವಿಧಾನಸಭಾ ಅಧಿವೇಶನ. ಸೊ ಕರ್ನಾಟಕ ಗೌರ್ನಮೆಂಟಿನ ಒಂದು ಅಣಕು ವಿಧಾನಸಭಾ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಬೈಲಿಂಗ್ವೇಲನ್ನು ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಇವತ್ತಿನ ಸೆಷನ್ಗೆ ನಮ್ಮ JS ಸರ್ ಆದಂಥವರು ಸ್ಪೀಕರ್ ಆಗಿ ಈಗ ಸೆಷನನ್ನು ಮುಂದುವರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಅಣಕು ವಿಧಾನಸಭೆ ಅಧಿವೇಶನವನ್ನು ಕಂಡಕ್ಟ್ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರು ಏನು ಅಹವಾಲು ಇರುತ್ತೆ ಅದು, ಮತ್ತು ಗವರ್ನಮೆಂಟಿನ ಏನು ಪಾಲಿಸಿ ಪ್ರೋಗ್ರಾಮ್ಸ್ ಇರುತ್ತೆ ಅದನ್ನು ಜನಗಳಿಗೆ ತಲುಪಿಸುವಂಥ ಒಂದು ಮಾಧ್ಯಮ ಏನಿದೆ ನಮ್ಮ ವಿಧಾನಸಭಾ ಅಧಿವೇಶನ ಇರುತ್ತೆ. ಸೊ ಏನು ಗವರ್ನಮೆಂಟ್ ಪಾಲಿಸಿ ಇದೆ ಅದನ್ನು ಇದ್ರ ಮೂಲಕ ನಾವು ಮಂಡನೆಯನ್ನು ಮಾಡುವಂಥ ಪ್ರಕ್ರಿಯೆ ಇದೆ. ಸೊ ಅದನ್ನು ನಾವಿವತ್ತು ಅಣಕು ವಿಧಾನಸಭಾ ಅಧಿವೇಶನದ ಮೂಲಕ ಮಕ್ಕಳಿಗೆ ತಿಳಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. First of all, I request our speaker sir to dictate that preamble of our constitution. By that one, we are beginning our session. Please rise. We, the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic and political, liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the national integrity of the nation. Session begins. Question R. Shreyas from Hirekerur Taluk. ಹಲೋ, ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಶಿಕ್ಷಣ ಮಂತ್ರಿಗಳಿಗೆ. ನಮ್ಮ ಹಿರೇಕೆರೂರು ತಾಲೂಕಿನಲ್ಲಿ ಶತಮಾನ ದಾಟಿದ ಸಾಕಷ್ಟು ಶಾಲೆಗಳಿವೆ. ಅಲ್ಲದೆ ಈ ವರ್ಷ ಆದಂತಹ ಅತಿವೃಷ್ಟಿಯಿಂದಾಗಿ ಶಾಲೆಯ ಕಟ್ಟಡ ಸಂಪೂರ್ಣವಾಗಿ ಹಾಳಾಗಿದೆ. ಹಾಗಾಗಿ ದುರಸ್ತಿ ಕಾರ್ಯಕ್ಕಾಗಿ ಹಣವನ್ನು ಒದಗಿಸಬೇಕು. ಮಾನ್ಯ ಸಭಾಪತಿಗಳೇ, ಏನವರು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ, ಹಿಂದಿನ ಸರ್ಕಾರ ಇದ್ದಾಗ 1200 ಕೋಟಿ ರೂಪಾಯಿಗಳನ್ನ ಕಟ್ಟಡ ದುರಸ್ತಿಗೆ ಅಂತ ನೀಡಿದರು. ಅದರಲ್ಲಿ 500 ಕೋಟಿಯಷ್ಟು ಬಳಕೆ ಆಗಿದೆ. ಹಾಗೆ 300 ಕೋಟಿ ಹಣ ಹಾಗೇ ಇದೆ. ಆದ್ದರಿಂದ ನಾವು ಅದನ್ನ 500 ಕೋಟಿಗೆ ಹೆಚ್ಚಿಸಿ ಮುಂದಿನ ದಿನಗಳಲ್ಲಿ ಅದನ್ನ ದುರಸ್ತಿ ಕಾರ್ಯಕ್ಕೆ ಹಣವನ್ನು ಒದಗಿಸ್ತೀವಿ. ಹಾಗೆ ಮಾನ್ಯ ಸಭಾಪತಿಗಳೇ, ನಮ್ಮ ಹಿರೇಕೆರೂರು ತಾಲೂಕಿನಲ್ಲಿ ಹೆಚ್ಚು ಶಾಲೆಗಳು ಬೇಸಿಕ್ ಕಮ್ಯುನಿಟೀಸ್ ಇಲ್ಲದೆ, ಎಂದರೆ ಕುಡಿಯುವ ನೀರಿನ ಸೌಲಭ್ಯ, ಸಪ್ರೇಟ್ ಟಾಯ್ಲೆಟ್ ಫೆಸಿಲಿಟಿ ಮತ್ತು ಕಾಂಪೌಂಡ್ ವ್ಯವಸ್ಥೆಗಳು, ಇಂತಹ ಸಣ್ಣ ಪುಟ್ಟ ಕಾರ್ಯಗಳಿಂದ ಶಾಲೆಯ ಗುಣಮಟ್ಟ ಮತ್ತು ದಾಖಲಾತಿ ಕುಸಿದಿದೆ. ಇದಕ್ಕೋಸ್ಕರ ನಮಗೂ ಕೂಡ ಹಣವನ್ನು ಸ್ಯಾಂಕ್ಷನ್ ಮಾಡಬೇಕಾಗಿದೆ. ಮಾನ್ಯ ಸಭಾಪತಿಗಳೇ, ಏನವರು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ಅದು ನಮ್ಮ ಗಮನದಲ್ಲೂ ಸಹ ಇದೆ. ಆಯಾ ಶಾಲೆಯ ಅಗತ್ಯವನ್ನು ಗಮನಿಸಿ ಪ್ರಿಯಾರಿಟಿ ಬೇಸಿಸ್ ಆಗಿ ಹಣವನ್ನು ಒದಗಿಸೋ ಪ್ರಯತ್ನ ಮಾಡ್ತೀವಿ. ಹಾಗೆ ಏನವರು ದಾಖಲಾತಿ ಬಗ್ಗೆ ಪ್ರಸ್ತಾಪಿಸಿದ್ರು ಅದು ನಮ್ಮ ಆದ್ಯ ಕರ್ತವ್ಯ. ಯಾವ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅಂಥ ಶಾಲೆಯ ಸ್ಟ್ರೆಂತ್ನ ನೋಡಿ ಆ ಶಾಲೆನ ಉನ್ನತೀಕರಣಗೊಳಿಸ್ತೀವಿ. ಹಾಗೆ ಅಂಥ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ನ ಸೌಲಭ್ಯ, ಸೈನ್ಸ್ ಲ್ಯಾಬ್ನ ಸೌಲಭ್ಯ, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ನ ಸೌಲಭ್ಯ, ಇತರೆ ಸೌಲಭ್ಯಗಳನ್ನು ಒದಗಿಸೋ ಯೋಚನೆ ಇಟ್ಕೊಂಡಿದ್ದೀವಿ. ಸದ್ಯದಲ್ಲೇ ಜಾರಿಗೊಳಿಸ್ತೀವಿ. ಸನ್ಮಾನ್ಯ ಸಭಾಪತಿಗಳೇ, ಸರ್ಕಾರ ಹಗಲ್ಗನ್ಸ್ ಕಾಣ್ತಾ ಇದೆ. ಈ ಸರ್ಕಾರ ತಮ್ಮ ಬಿಟ್ಟಿ ಭಾಗಕ್ಕೆ ಹಣ ಹೊಂದಿಕೆ ಮಾಡಲಿಕ್ಕೆ ಅಂತ ಎಲ್ಲ ಕಾರ್ಯಗಳನ್ನು ನಿಲ್ಲಿಸ್ತಾ ಬರ್ತಾ ಇದೆ. ಮಾನ್ಯ ಯಡಿಯೂರಪ್ಪನವರು ವಿದ್ಯಾರ್ಥಿಗಳ ಒಳತಿಗೆ ಅಂತ ಸೈಕಲ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಷ್ಟೇ ಅಲ್ಲ, ರೈತರ ಮಕ್ಕಳಿಗೆ ಅಂತಿದ್ದಂಥ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಕೂಡ ನಿಲ್ಲಿಸಿದ್ದಾರೆ. ಏನು ಹೇಳ್ತೀರಿ? ಮಾನ್ಯ ಸಭಾಪತಿಗಳೇ, ಏನು ವಿರೋಧ ಪಕ್ಷದವರು ಆಕ್ಷೇಪಣೆ ಮಾಡ್ತಿದ್ದಾರೆ ಅದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕ್ತೀನಿ. ನಮ್ಮ ಸರ್ಕಾರ ಜನರ ಸೇವೆಗೆ ಅಂತಲೇ ಬಂದಿರೋದು. ಅವ್ರ ಗವರ್ನಮೆಂಟ್ ಇದ್ದಾಗ ಸೈಕಲ್ ಕೊಡೋದನ್ನು ನಿಲ್ಲಿಸಿದ್ರು, ಆದರೆ ನಾವು ಅದನ್ನ ಮುಂದುವರಿಸ್ತಿದ್ದೀವಿ. ಕೊರೋನಾ ಟೈಮಲ್ಲಿ ಕಂಡ್ರಿ ನಿಲ್ಲಿಸಿದ್ದು, ನಮ್ದಾದ್ಮೇಲೆ ಯಾರ್ದ್ರಿ ಬಂದಿದ್ದು? ತಮ್ಮದೇ ಸ್ವಾಮಿ ಸರ್ಕಾರ. ಹೌದು, ಆದರೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅದನ್ನ ಮತ್ತೆ ಮುಂದುವರಿಸ್ತೀವಿ. ಮುಂದಿನ ಅಕಾಡೆಮಿಕ್ನಲ್ಲಿ ಸೈಕಲ್ಗಳನ್ನ ಒದಗಿಸ್ತೀವಿ, ಮತ್ತು ರೈತ ನಿಧಿ ಕೂಡ ಮುಂದುವರಿಸ್ತೀವಿ.
ಲಿಖಿತಾ ಫ್ರಮ್ ಬೈಂದೂರು ತಾಲೂಕ್. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಿಗೆ. ಮಂತ್ರಿಗಳೇ, ನಮ್ಮ ಬೈಂದೂರು ತಾಲೂಕಿನಲ್ಲಿ ಸ್ಕೂಲ್ ಮಕ್ಕಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಇಲ್ಲ. ಹಾಸ್ಟೆಲ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಅದು ಮಕ್ಕಳ ವಿದ್ಯಾಭ್ಯಾಸದ ಮೇಲೂ ಪರಿಣಾಮ ಬೀರ್ತಾ ಇದೆ. ನಮ್ಮ ತಾಲೂಕು ಮುಂದುವರೆದಂಥ ಸಿಟಿ ಏರಿಯಾ ಅಲ್ಲ. ಸಿಟಿ ಏರಿಯಾಗಳಲ್ಲಾದರೆ PG ಬಾಡಿಗೆ ಮನೆ ವ್ಯವಸ್ಥೆ ಇರುತ್ತೆ. ಆದರೆ ನಮ್ಮದೊಂದು ಗ್ರಾಮೀಣ ಭಾಗ ಆಗಿರೋದ್ರಿಂದ ಮಕ್ಕಳೆಲ್ಲ ಹಾಸ್ಟೆಲ್ಗಳನ್ನೇ ಡಿಪೆಂಡ್ ಆಗಿರ್ತಾರೆ. ಹೀಗಾಗಿ ಶೀಘ್ರದಲ್ಲೇ ನೀವು ನಮಗೆ ಒಂದು ಹಾಸ್ಟೆಲನ್ನು ಒದಗಿಸಬೇಕು. ಮಾನ್ಯ ಸಭಾಪತಿಗಳೇ, ಗ್ರಾಮೀಣ ಭಾಗದಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ. ಆದರೆ ಕಟ್ಟಡ ನಿರ್ಮಾಣ ತಕ್ಷಣಕ್ಕೆ ಆಗಲ್ಲ. ವಿದ್ಯಾರ್ಥಿಗಳ ಸಂಖ್ಯೆ, ಸ್ಥಳದ ಪರಿಶೀಲನೆ, ಸ್ಥಳವನ್ನು ನಿಗದಿಪಡಿಸಬೇಕು. ಹೀಗೆ ಸಾಕಷ್ಟು ಪ್ರೊಸೀಜರ್ಸ್ಗಳಿವೆ. ಹಾಗಾಗಿ ಅಲ್ಲಿವರೆಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಕಟ್ಟಡಗಳನ್ನು ಒದಗಿಸೋ ಪ್ರಯತ್ನ ಮಾಡ್ತೇವೆ. ಅಂದರೆ ಅಂಬೇಡ್ಕರ್ ಭವನಗಳನ್ನ ಹಾಸ್ಟೆಲ್ನ ರೀತಿಯಲ್ಲಿ ಬಳಸ್ಬೋದು. ಕಟ್ಟಡ ನಿರ್ಮಾಣ ಆದಮೇಲೆ ಶಿಫ್ಟ್ ಆಗಲಿ. ಡಿಸ್ಕಷನ್ ಅವರ್. ನಾವು ಡಿಸ್ಕಷನ್ ಓವರ್. ಶಕ್ತಿ ಯೋಜನೆ. ಮಾನ್ಯ ಸಭಾಪತಿಗಳೇ, ನಮ್ಮ ಸರ್ಕಾರ ಯಶಸ್ವಿಯಾಗಿ ಶಕ್ತಿ ಯೋಜನೆಯನ್ನು ಅನುಷ್ಠಾನ ಮಾಡಿದೆ. ಶಕ್ತಿ ಯೋಜನೆ ಅಂದರೆ ರಾಜ್ಯದ ಮಹಿಳೆಯರಿಗೆ ಫ್ರೀ ಬಸ್ ಫೆಸಿಲಿಟಿ ಒದಗಿಸೋದು. ಇದು ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ತುಂಬ ಅನುಕೂಲವಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಸರ್ಕಾರ ತನ್ನ ಮ್ಯಾನಿಫೆಸ್ಟೋನ ಜಾರಿಗೊಳಿಸೋದ್ರಲ್ಲಿ ಎಡವಿದೆ. ಮೊದಲು ಎಲ್ಲ ಬಸ್ಗಳು ಫ್ರೀ ಅಂತ ಹೇಳಿದವರು ಅಧಿಕಾರಕ್ಕೆ ಬಂದಮೇಲೆ ಆರ್ಡಿನರಿ ಬಸ್ಗಳು ಮಾತ್ರ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಏನ್ರಿ ನೀವು ಮ್ಯಾನಿಫೆಸ್ಟೋ ಮಾಡಿದ್ದು? ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ. ಮಾನ್ಯ ಸಭಾಪತಿಗಳೇ, ವಿರೋಧದವರು ವಿರೋಧ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ಬಂದಾಗಿದೆ. ಯಾಕಂದರೆ ನಮ್ಮ ಉಚಿತ ಸಾರಿಗೆ ಸೌಕರ್ಯ ಒದಗಿಸಬೇಕಾಗಿರೋದು ಜನಸಾಮಾನ್ಯರಿಗೆ. ಅಂದರೆ ಕೂಲಿ ಕಾರ್ಮಿಕರು, ಸಣ್ಣ ವ್ಯಾಪಾರಸ್ಥರು, ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವವರು, ಹೀಗೆ ಅಸಂಘಟಿತ ವಲಯದವರು, ಅದರಲ್ಲೂ ಮಹಿಳೆಯರು. ಸಾರಿಗೆ ಸೌಲಭ್ಯ ಸಿವಿಕ್ ಅಮಿನಿಟೀಸ್ ಆಗಿರೋದ್ರಿಂದ ಅವರಿಗೆ ಲಕ್ಸುರಿ ಬಸ್ ಅಂದರೆ ರಾಜಹಂಸ, ಐರಾವತ, ಸ್ಲೀಪರ್ ಇಂಥ ಬಸ್ಗಳಾಗತ್ತೆ ಬರೋದೇ ಇಲ್ಲ. ಅದೆಲ್ಲ ನಮ್ಮ ಕಂಫರ್ಟ್ಗೋಸ್ಕರ. ಹಾಗಾಗಿ ಆರ್ಡಿನರಿ ಬಸ್ಗಳಿಗೆ ಸೀಮಿತಗೊಳಿಸಿದೆ. ಯಾರಿಗೆ ಸಹಾಯ ಮಾಡ್ತೀರಾ? ಜನ ಜಾಗ ಇಲ್ಲದೆ ಪರದಾಡ್ತಿದ್ದಾರೆ. ಬಸ್ಸಲ್ಲಿ ಕಾಲಿಕ್ಲಿಕ್ಕೆ ಜಾಗ ಇಲ್ಲ. ಇದರಿಂದ ಎಷ್ಟು ಆಕ್ಸಿಡೆಂಟ್ ಆಗಿದೆ, ಗಲಾಟೆಗಳು ದಿನ ನಡೆಯುತ್ತಾನೇ ಇದೆ. ಬಸ್ ಕಿಟಕಿ ಕಿತ್ಕೊಂಡೋದ್ರು, ಡೋರ್ ಕಿತ್ಕೊಂಡೋದ್ರು. ಇದರಿಂದ ಎಷ್ಟು ಬಸ್ ಲಾಸ್ ಆಯಿತು. ಲಾಸ್ ಜೊತೆಗೆ ಸೇಫ್ ಟ್ರಾವೆಲು ಇಲ್ಲ. ಇದು ಯಾವ ರೀತಿ ಉಪಕಾರ ಮಾಡ್ದಂಗಾಯ್ತು ನೀವು? ಈ ಎಲ್ಲ ಕ್ರೆಡಿಟ್ಗಳು ನಿಮಗೆ ಸೇರಬೇಕು. ನಾವೇಗ್ರಿ ಹೊಣೆ ಹಾಕ್ತೀವಿ, ನಿಮ್ಮದೇ ತಾನೇ ವ್ಯವಸ್ಥೆ. ವ್ಯವಸ್ಥೆ ಸರಿ ಇದೆ, ಆದರೆ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಟೈಮ್ನಲ್ಲಿ ಇದ್ದಂಥ ಬಸ್ಗಳ ಕಂಡೀಷನ್ ಸರಿ ಇರಲಿಲ್ಲ. ಅದೆಲ್ಲ ಗುಜರಿ ಗಾಡಿಗಳು. ಹಾಗಾಗಿ ಅವನ್ನೆಲ್ಲ ರಿಮೂವ್ ಮಾಡಿದ್ದೀವಿ. ಬಸ್ಸಸ್ ಶಾರ್ಟೇಜ್ ಆಗಿರೋದ್ರಿಂದ ಸ್ವಲ್ಪ ರಶ್ ಆಗ್ತಾ ಇದೆ. ಬಟ್ ನಾವು 4000 ಎಕೋ ಫ್ರೆಂಡ್ಲಿ ಬಸ್ಗಳಿಗೆ ಆರ್ಡರ್ ಕೊಟ್ಟಿದ್ದೀವಿ. ಸದ್ಯದಲ್ಲಿ ಅದು ಬರುತ್ತೆ, ಆಗ ಇಷ್ಟೊಂದು ಸಮಸ್ಯೆ ಆಗಲ್ಲ. ನಿಮ್ಮ ಉಚಿತ ಸಾರಿಗೆ ವ್ಯವಸ್ಥೆಯಿಂದ ಎಷ್ಟೋ ಬಡ ಆಟೋ, ಓಲಾ, ಊಬರ್ ಓಡಿಸುವವರು ಜೀವನ ನಡೆಸೋದೇ ಕಷ್ಟ ಆಗಿದೆ. ಇದಕ್ಕೇನು ಪರಿಹಾರ ಕೊಟ್ಟಿದ್ದೀರಾ? ನಮ್ಮ ಉದ್ದೇಶ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಉತ್ತೇಜನ ಕೊಡಬೇಕು. ಇದರಿಂದ ಟ್ರಾಫಿಕ್ ರಿಲೀಫ್ ಸಿಗುತ್ತೆ. ಫ್ಯೂಲ್ ಉಳಿತಾಯ, ಪೊಲ್ಯೂಷನ್ ಫ್ರೀಗಾಗಿ ಫ್ರೀ ಬಸ್ ಅಂತ ಕೊಟ್ಟಿರೋದು ಒಪ್ಕೊಳ್ತೀವಿ. ಆಟೋ, ಊಬರ್ ಇವ್ರಿಗೆಲ್ಲ ತೊಂದರೆ ಆಗಿದೆ. ಆದರೆ ಜನತಾ ದರ್ಶನದ ಮೂಲಕ ಇವರ ಅಹವಾಲು ಸ್ವೀಕರಿಸಿದ್ದೀವಿ. ಅಲ್ಲದೆ ಅವರ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಸ್ವಂತ ಉದ್ಯೋಗಕ್ಕೆ ಸಹಾಯ ಮಾಡೋದ್ರ ಮೂಲಕ ಅವ್ರಿಗೆ ಅನುಕೂಲ ಮಾಡ್ತೀವಿ. ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಏನು ಲಾಭ ಮಾಡಿದ್ದೀರಾ? ಬರೀ ಫ್ರೀ ಬಸ್ ಅಂತೇಳಿ ದಿವಾಳಿ ಎಬ್ಬಿಸ್ತೀರಷ್ಟೇ. ಮಾನ್ಯ ಸಭಾಪತಿಗಳೇ, ಸರ್ಕಾರ ಇರೋದು ಜನರ ಸಮಸ್ಯೆ ಪರಿಹಾರಕ್ಕೆ, ಲಾಭದ ಉದ್ದೇಶಕ್ಕಲ್ಲ. ಇದನ್ನು ಅವರು ಅರ್ಥ ಮಾಡ್ಕೋಬೇಕು. ಎಷ್ಟೋ ಬಡ ಹೆಣ್ಣು ಮಕ್ಕಳ ಸಣ್ಣ ಉಳಿತಾಯಕ್ಕೆ ಸಹಾಯ ಮಾಡಿದ್ದೀವಿ. ಅಲ್ಲೇ ಯಾತ್ರಾ ಸ್ಥಳಗಳಲ್ಲಿ ನಾವೇನು ಟೆಂಪಲ್ ರೈಡ್ ಅಂತ ಕರಿತೀವಿ, ದೇವಸ್ಥಾನ ಸುತ್ತ ಅಥವಾ ದೇವಸ್ಥಾನ ಸಂಬಂಧ ವ್ಯಾಪಾರಿಗಳಿದ್ರು ಅವರಿಗೆಲ್ಲ ಸಹಾಯನೇ ಆಗಿದೆ. ಹೀಗಾಗಿ ಜನಸಾಮಾನ್ಯರಿಗೆ ಲಾಭನೇ ಆಗಿದೆ. ಬಸ್ ಒಂದು ಫ್ರೀ ಅಂದ್ಬಿಟ್ರಾಗಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಸಾರಿಗೆ ವ್ಯವಸ್ಥೆನೇ ಇಲ್ಲ. ಮೊದಲು ಅದನ್ನು ಸರಿ ಮಾಡಿ. ಜೊತೆಗೆ ಮಲೆನಾಡು, ಕೊಡಗು ಅಂತ ಡಿಸ್ಟಿಕ್ಗಳಲ್ಲಿ ಸಾರಿಗೆ ಸಂಪರ್ಕನೇ ಇಲ್ಲ. ಇದ್ರಿಗೆ ಯಾವಾಗ ಪರಿಹರಿಸ್ತೀರಾ? ನಿಮ್ಮ ಸರ್ಕಾರ ಇದ್ದಾಗ ನೀವೇನು ಕ್ರಮ ಕೈಗೊಂಡಿದ್ರಿ? ಮಾಡಿದೀವಲ್ರಿ, ಗ್ರಾಮ ಸಡಕ್ ಯೋಜನೆ. ಎಷ್ಟೋ ಹಳ್ಳಿಗಳಲ್ಲಿ ರೋಡ್ ಸಂಪರ್ಕ ಕೊಟ್ಟಿದ್ದೀವಿ. ಹಾಗಾದರೆ ನೀವು ಮೊದಲು ಕೇಳಿದ ಪ್ರಶ್ನೆ ಅಸಂಬದ್ಧ. ಆದರೂ ಕೂಡ ನಮ್ಮ ಸರ್ಕಾರ ಇದ್ರ ಮೇಲೆ ಯೋಜನೆ ನಡೆಸಿದೆ. ಹೊಸ ರೋಡ್ ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಮಲೆನಾಡು, ಕೊಡಗು ಇದು ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಆಗಿರೋದ್ರಿಂದ ಆಗಾಗ್ಗೆ ದುರಸ್ತಿ ಮಾಡ್ತಾ ಇರಬೇಕಾಗುತ್ತೆ. ಅದನ್ನು ಸಹ ನೆಕ್ಸ್ಟ್ ಮಳೆಗಾಲದೊಳಗೆ ಪ್ರಾಬ್ಲಮ್ ಫಿಕ್ಸ್ ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಇದೆಯಾ ಅಂತ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಚರ್ಚೆ ಮಾಡ್ತೀವಿ. ನಿಮ್ಮ ಸರ್ಕಾರ ಬಂದು ಇಷ್ಟು ತಿಂಗಳಾದರೂ ಇನ್ನೂ 4000 ಬಸ್ ಬಂದೇ ಇಲ್ಲ. ದಿನ ಜೀವನ ಕೈಲಿಡ್ಕೊಂಡು ಬಸ್ ಹತ್ತಾ ಇದ್ದಾರೆ. ಇದಕ್ಕೇನು ಪರಿಹಾರ? 1000 ಬಸ್ಗಳಿಗೆ ಆರ್ಡರ್ ಕೊಟ್ಟಿದ್ದೀವಿ. ಅದರಲ್ಲಿ ಈಗ 100 ಅಶ್ವಮೇಧ ಬಸ್ಗಳನ್ನ ಲಾಂಚ್ ಮಾಡಿದ್ದೀವಿ. ಅಲ್ಲದೆ 100 BMTC ಬಸ್ಗಳನ್ನ ಕೂಡ ಲಾಂಚ್ ಮಾಡಿದ್ದೀವಿ. ನಮ್ಮದು
ನಮ್ಮದು ಮಧ್ಯಂತರದಲ್ಲಿ ಅಂದರೆ ಫೈನಾನ್ಸ್ ಇಯರ್ನ ಮಧ್ಯದಲ್ಲಿ ಬಂದಿರೋದು. ಹಾಗಾಗಿ ಬಡ್ಜೆಟ್ ಆಗೋ ತನಕ ಕಾಯಬೇಕು. ಸಾಧ್ಯವಾದಷ್ಟು ಪಾಸಿಟಿವ್ ರಿಸಲ್ಟ್ನ ಪಡಿತೀವಿ. ಮಾಡ್ತೀವಿ ಅಂತ ನೀವು 5 ವರ್ಷ ಕಳೆದ್ಬಿಡ್ತೀರಾ. ಇಷ್ಟು ದಿನ ಆದರೂ ಇದನ್ನ ಚರ್ಚೆ ಹಂತದಲ್ಲೇ ಇಟ್ಟಿದ್ದೀರಾ ಅಂದರೆ ಇದಕ್ಕೆ ಪರಿಹಾರನೇ ಇಲ್ವೇನೋ. ಮಾಡ್ತೀವಿ ಬಿಡ್ರಿ. ಡಿಸ್ಕಷನ್ ಓವರ್. ಗೃಹಲಕ್ಷ್ಮಿ ಯೋಜನೆ. ಮಾನ್ಯ ಸಭಾಪತಿಗಳೇ, ನಮ್ಮ ಸರ್ಕಾರ ಮಹಿಳೆಯರಿಗೆ ಸಹಾಯ ಮಾಡೋ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನ ಮಾಡಿದೆ. ಈ ಯೋಜನೆ ಅಡಿಯಲ್ಲಿ ಮನೆ ಒಡ್ತಿಗೆ 2,000 ರೂಪಾಯಿ ಒದಗಿಸೋ ಕೆಲಸ ಮಾಡ್ತಾ ಇದೆ. ಮಾನ್ಯ ಸಭಾಪತಿಗಳೇ, ಗೃಹಲಕ್ಷ್ಮಿ ಯೋಜನೆ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್. ಒಂದೇ ಮನೆಯಲ್ಲಿ 2-3 ಹೆಣ್ಮಕ್ಳು ಇರ್ತಾರೆ. ಆದರೆ ಒಬ್ರು ಕೊಟ್ರೆ ಮನೆಯಲ್ಲಿ ಮನಸ್ತಾಪ ಆಗಲ್ವಾ? ಮಾನ್ಯ ಸಭಾಪತಿಗಳೇ, ಏನು ಆಪೋಸಿಷನ್ ಪಾರ್ಟಿಯವರು ಆಪಾದನೆ ಮಾಡ್ತಿದ್ದಾರೋ ಅದರಲ್ಲಿ ಏನು ಹುರುಳಿಲ್ಲ. ಯಾಕಂದರೆ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಮನೆ ಒಡ್ತಿಗೆ ಗೃಹಲಕ್ಷ್ಮಿ ಯೋಜನೆ ಪ್ರಕಾರ 2,000 ರೂಪಾಯಿ ಕೊಡ್ತೀವಿ ಅಂತ. ಹಾಗಾಗಿ ಕೊಟ್ಟ ಮಾತಿಗೆ ತಕ್ಕಂತೆ ನಡೆದಿದ್ದೀವಿ. ಮನೇಲಿರೋ ಎಲ್ಲ ಹೆಣ್ಮಕ್ಳಿಗೂ ಈ ಸೌಲಭ್ಯ ಕೊಡಬೇಕು ಅಂದರೆ ರಾಜ್ಯದ ಆರ್ಥಿಕತೆ ಬೆಳೀಲಿ. ಆಗ ನಿಸ್ಸಂದೇಹವಾಗಿ ಕೊಡೋವಂಥ ಪ್ರಯತ್ನ ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಜಾರಿಗೊಳಿಸಿತ್ತು ಆಗಸ್ಟ್ ಮಂತ್ನಲ್ಲಿ. ಆದರೆ ಇನ್ನೂ ಎಷ್ಟೋ ಜನಗಳಿಗೆ ಸರಿಯಾಗಿ ಅಮೌಂಟ್ ರೈಟ್ ಆಗ್ತಾ ಇಲ್ಲ. ಸುಮ್ಮನೆ ಇದನ್ನು ಪಬ್ಲಿಸಿಟಿಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಮಾಡ್ತಿದ್ದೀರಾ? ಅಮೌಂಟ್ನ ನಾವು ಸರ್ಕಾರದ ಹಂತದಿಂದ ಪೇ ಮಾಡಿದ್ದೀವಿ. ಅಮೌಂಟು DBTಗೆ ಹೋಗಿ ಅದರಿಂದ ಟ್ರೆಜರಿ, K1, K2 ಹಂತ ಕೂಡ ಮುಗಿದು ಇಲಾಖೆ ಅಧಿಕಾರಿಗಳ ಅಕೌಂಟ್ಗೆ ಹೋಗಿದೆ. ಅಲ್ಲಿಂದ ಬ್ಯಾಂಕ್ಗಳಿಗೆ DBT ಆಗಿದೆ. ಆದರೆ ಬ್ಯಾಂಕ್ನವ್ರಿಗೆ ಅವ್ರದ್ದೇ ಆದಂಥ ನಾರ್ಮ್ಸ್ಗಳಿರುತ್ತೆ ಅಲ್ವಾ, ಇಷ್ಟೇ ಹಣನ ರಿಲೀಸ್ ಮಾಡಬೇಕು ಅಂತ. ನಾವು ಈಗಾಗಲೇ 1 ಕೋಟಿ ಫಲಾನುಭವಿಗಳಿಗೆ ಹಣನ ಕಳಿಸಿದ್ದೀವಿ. ಅದನ್ನು ಅವರು ಹಂತವಾಗಿ ಬಿಡುಗಡೆ ಮಾಡ್ತಾರೆ. 5 to 7% ಫಲಾನುಭವಿಗಳಿಗೆ ಇನ್ನೂ ಯಾಕೆ ಸಂದಾಯ ಆಗದೆ ಎರರ್ ಅಂತ ಬರ್ತಿದೆ ಅಂದರೆ ಕಾರಣ ಇಷ್ಟೇ, ಅವ್ರದ್ದು ಅಕೌಂಟ್ ಡೆಡ್ ಆಗಿ ಅಮೌಂಟ್ ಫ್ರೀಸ್ ಆಗಿರುತ್ತೆ. ಇದ್ರ ನಿವಾರಣೆಗೂ ಕ್ರಮ ಕೈಗೊಂಡಿದ್ದೀವಿ. CDPOಗಳು, ಅಂಗನವಾಡಿ ನೌಕರರು ಮತ್ತು ಹೆಲ್ಪರ್ಸ್ಗಳ ಸಹಾಯದಿಂದ ಡೆಡ್ ಅಕೌಂಟ್ ಹೋಲ್ಡರ್ಸ್ಗಳ ಮನೆಗೆ ಹೋಗಿ ಅವ್ರಿಗೆ ವಿಷಯನ ಮನವರಿಕೆ ಮಾಡಿ ಸಮಸ್ಯೆನ ಸರಳಗೊಳಿಸ್ತೀವಿ. ನೀವು ಕೊಡೋ 7,000ದಲ್ಲಿ ಮನೆ ನಡೆಸ್ಲಿಕ್ಕೆ ಸಾಧ್ಯನಾ? ನಿಮ್ಮ ಉದ್ದೇಶ ಏನು? ಮಾನ್ಯ ಸಭಾಪತಿಗಳೇ, ಇದು ಅಸಂಬದ್ಧ ಪ್ರಶ್ನೆ. ಒಂದು ಮನೆ ನಡೆಸೋಷ್ಟು ಹಣ ಯಾರ ಕೈಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಕೊಡೋ ಹಾಗೂ ಇಲ್ಲ. ಈ ಒಂದು ಬೇಸಿಕ್ ನಾಲೆಡ್ಜ್ ಎಲ್ಲ ಗೌರ್ಮೆಂಟವ್ರಿಗೂ ತಿಳಿದಿರುತ್ತೆ. ಇದು ಇಲ್ಲಾಜಿಕಲ್ ಪ್ರಶ್ನೆ. ನಮ್ಮ ಉದ್ದೇಶ ಮನೆ ಒಡ್ತಿಯ ಸಣ್ಣ ಸೇವಿಂಗ್ಸ್ಗೋ ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ಗೋ ಬಳಕೆ ಆಗಲಿ ಅಂತ. ಅಲ್ರಿ, 7,000 ಕೊಟ್ಟರೆ ಹೇಗ್ರಿ ಹೆಣ್ಮಕ್ಳಿಗೆ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಡಿಗ್ನಿಟಿ ಹೆಚ್ಚುತ್ತೆ? ಇದರ ಬದಲು ಅವ್ರಿಗೆ ಎಂಪ್ಲಾಯ್ಮೆಂಟ್ ಹೆಚ್ಚಿಸ್ಬೋದಿತ್ತಲ್ಲ? ಮಾನ್ಯ ಸಭಾಪತಿಗಳೇ, ಇವರು ಯಾವ ವಿಚಾರವಾಗಿ ಮಾತಾಡ್ತಿದ್ದಾರೋ ಅದು ನಮ್ಮ ಮನಸ್ಸಲ್ಲೂ ಇದೆ. ಯಾವುದೇ ಕಾರ್ಯನ ದಿಢೀರ್ ಅಂತ ಜಾರಿಗೆ ತರ ಕಷ್ಟ. ಹಾಗಾಗಿ ಪ್ರಾಯೋಗಿಕವಾಗಿ ಸ್ಕಿಲ್ ಡೆವಲಪ್ಮೆಂಟ್ನ 150 ಮಹಿಳೆಯರಿಗೆ ಅಪ್ಲೈ ಮಾಡಿದ್ದೀವಿ. ಇದ್ರ ಅಡಿಯಲ್ಲಿ ಮಹಿಳೆಯರು ಸೋಪ್, ಫೆನಾಯ್ಲ್, ಅಗರಬತ್ತಿ ಇನ್ನಿತರ ವಸ್ತುಗಳನ್ನ ತಯಾರು ಮಾಡಿ ಮಾರಾಟ ಮಾಡಿ ಸ್ವಾವಲಂಬಿಯಾಗಿ ಬದುಕ್ಬೋದು. ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಮಹಿಳೆಯರ ಆರ್ಥಿಕತೆ ಅಭಿವೃದ್ಧಿಯನ್ನು ಹೆಚ್ಚಿಸೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಿದೆ. ಗ್ರಾಮೀಣ ಮಹಿಳೆಯರು ಈಗಲೂ ಎನ್ರೋಲ್ ಮಾಡಿದ್ದಕ್ಕೆ ಕಷ್ಟಪಡ್ತಿದ್ದಾರೆ. ಅವರಿಗೆ ಮಾಹಿತಿ ಇಲ್ಲ. 6ನೇ ಹಂತದ ಹಣ ಬಿಡುಗಡೆಯಾಗಿದೆ ಅಂತಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ 1ನೇ ಹಂತ, 2ನೇ ಹಂತದಲ್ಲೇ ಇದ್ದಾರೆ. ಇದನ್ನ ಹೇಗೆ ಸರಿಪಡಿಸ್ತೀರಾ? ಮಾನ್ಯ ಸಭಾಪತಿಗಳೇ, ಈ ಪ್ರಶ್ನೆಗೆ ಆಗಲೇ ಉತ್ತರ ಕೊಟ್ಟಾಗಿದೆ. ಆದರೂ ಅವ್ರಿಗೆ ತಿಳಿದಿಲ್ಲ ಅಂದರೆ ನಾವು ಗ್ರಾಮೀಣ ಜನಗಳಿಗೆ ತೊಂದರೆ ಆಗಬಾರ್ದು, ಮಿಡಲ್ ಮ್ಯಾನ್ಗಳು ಜನರ ದಾರಿ ತಪ್ಪಿಸಬಾರ್ದು, ನಾವು ಕೊಡೋವಂಥ ಹಣ ಫಲಾನುಭವಿಗಳಿಗೆ ಸರಿಯಾಗಿ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾವು ಜಾಸ್ತಿ ಡಾಕ್ಯುಮೆಂಟ್ಸ್ಗಳೇನು ಕೇಳ್ತಿಲ್ಲ. ಮನೆ ಒಡ್ತಿಯ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕನೆಕ್ಟ್ ಆಗಿರೋ ಅಕೌಂಟ್ ನಂಬರ್ ಮತ್ತು ಅವ್ರ ಗಂಡ ಟ್ಯಾಕ್ಸ್ ಪೇಯರ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಅವಳ ಆಧಾರ್ ಕಾರ್ಡ್ ಇಷ್ಟನ್ನು ಕೊಟ್ಟರೆ ಸಾಕು. ಲಾಗಿನ್ ಆದಮೇಲೆ CDPO ಲಾಗಿನ್ಗೆ, ತಹಸೀಲ್ದಾರ್ ಲಾಗಿನ್ಗೆ, EO ಲಾಗಿನ್ಗೆ ಹೋಗುತ್ತೆ. ನಂತರ ಹಣ ನೇರವಾಗಿ ಅವ್ರ ಖಾತೆಗೆ ಹೋಗುತ್ತೆ. ಇದರಲ್ಲಿ ಏನಾದರೂ ಅವ್ರಿಗೆ ಡೌಟ್ ಇದ್ದರೆ ನಮ್ಮ ಹೆಲ್ಪ್ಲೈನ್ 1902ಗೆ ಕಾಲ್ ಮಾಡಿ ಅವರು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ನಾವೀಗೇನು 6ನೇ ಹಂತದಲ್ಲಿದ್ದೀವಿ, ಬ್ಯಾಲೆನ್ಸ್ ಇರೋ ಎಲ್ಲ ಹಣನ ಕ್ಲಿಯರ್ ಮಾಡ್ತಾ ಬರ್ತಿದ್ದೀವಿ. ಬಿಗಿನಿಂಗ್ನಲ್ಲಿ ಯಾರ್ದು ಏನರೋ ಸಮಸ್ಯೆ ಇತ್ತೋ ಅವ್ರದ್ದು ಮಾತ್ರ ಪೆಂಡಿಂಗ್ ಇರೋದು. ಆದಷ್ಟು ಶೀಘ್ರದಲ್ಲಿ ಪರಿಹಾರ ಮಾಡ್ತೀವಿ. ಡಿಸ್ಕಷನ್ ಓವರ್. ಗೃಹ ಜ್ಯೋತಿ ಯೋಜನೆ. ಮಾನ್ಯ ಸಭಾಪತಿಗಳೇ, ಜನರು ಕರೆಂಟ್ ಬಿಲ್ ಕಟ್ಟಲಾಗದೆ ಪರದಾಡೋ ಕಾಲ ಇತ್ತು. ಅದರಲ್ಲೂ ಬಡ ಜನರಿಗಂತೂ ಅದು ಕರೆಂಟ್ ಶಾಕ್ ಇದ್ದಂಗೆ. ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿತ್ತು. ಮಹಿಳೆಯರು ಕರೆಂಟ್ ಇಲ್ಲದೆ ಕಷ್ಟಪಡ್ತಿದ್ರು. ಆದರೆ ಈಗ ಗೃಹ ಜ್ಯೋತಿ ಸ್ಕೀಮ್ ಅಂಡರ್ನಲ್ಲಿ
200 ಯೂನಿಟ್ ತನಕ ಫ್ರೀ ಕರೆಂಟ್ ಕೊಡ್ತಿರೋದ್ರಿಂದ ಜನರು ನೆಮ್ಮದಿ ಪಡೆದಿದ್ದಾರೆ. ಏನು ನೆಮ್ಮದಿ ಇದೆ ರೀ? ಫ್ರೀ ಕರೆಂಟ್ ಕೊಡ್ತೀವಿ ಅಂತೀರಾ, ಕರೆಂಟೇ ಇರಲ್ಲ, ಲೋಡ್ ಶೆಡ್ಡಿಂಗ್ ಮಾಡ್ತಿರಲ್ಲ. ರಾತ್ರಿ ಹೊತ್ತು ಕರೆಂಟ್ ಇಲ್ದೇನೆ ರೈತರು ಪರದಾಡೋ ಹಾಗಾಗಿದೆ. ಆನೆ, ಕರಡಿ, ಚಿರತೆಗಳ ದಾಳಿ ಹೆಚ್ಚಾಗಿ ಬೆಳೆ ನಾಶ ಕೂಡ ಆಗ್ತಾ ಇದೆ. ಇದರಿಂದ ರೈತರು ಜೀವ ಕಳ್ಕೊತಾ ಇದ್ದಾರೆ. ಸೂಸೈಡ್ಗೆ ನಾವೇ ಪ್ರೋತ್ಸಾಹ ಕೊಟ್ಟಂಗಾಯ್ತಲ್ಲ. ಇದಕ್ಕೆ ಯಾರು ನೀವು ಹೊಣೆನಾ? ಅದು ಇಲ್ಲ, ಪರಿಹಾರನೂ ಕೊಡ್ತಾ ಇಲ್ಲ. ನಿಮ್ಮಿಂದ ಜನರ ಕಷ್ಟ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಅಲ್ಲದೆ ಬಿಗಿನಿಂಗ್ನಲ್ಲಿ 200 ಯೂನಿಟ್ ಫ್ರೀ, ನಂಗೂ ಫ್ರೀ ನಿಂಗೂ ಫ್ರೀ ಅಂತ ಹೇಳಿ ಆಮೇಲೆ ಕಂಡೀಷನ್ ಥರ ಅವ್ರು ಯೂಸ್ ಮಾಡೋ ಕರೆಂಟ್ನಲ್ಲಿ ಆವ್ರೇಜ್ ತೆಗೆದು ಅದ್ರ ಮೇಲೆ 10% ಮಾತ್ರ ಕೊಡ್ತಿದ್ದೀರಾ. ಇದು ಹೇಗೆ ನುಡಿದೆ ಅಂತ ನಡೆದಾಗಾಯ್ತು? ಕರೆಂಟ್ ಮಿಸ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಆ ರೀತಿ ಮಾಡಿದ್ದೀವಿ ಅಷ್ಟೇ. ಅವರು ಮುಂಚೆ ಯೂಸ್ ಮಾಡೋಕ್ಕಿಂತ 10% ಹೆಚ್ಚು ಬಳಸಿದ್ರು. 200 ಯೂನಿಟ್ ತನಕ ಫ್ರೀ, ಅದ್ರ ಮೇಲೆ ಮಾತ್ರ ಬಿಲ್ ಕಟ್ಟಬೇಕು. ಮಾನ್ಯ ಸಭಾಪತಿಗಳೇ, ಏನು ಅಪೋಸಿಷನ್ ಪಾರ್ಟಿ ಲೀಡರ್ ಆಪಾದನೆ ಮಾಡ್ತಿದ್ದಾರೆ ಅದು ಬಿಗಿನಿಂಗ್ನಲ್ಲಿ ಒಂದೆರಡು ಸಮಸ್ಯೆ ಆಯಿತು ಅಷ್ಟೇ. ಯಾಕಂದರೆ ಬರಗಾಲ ಇರೋದ್ರಿಂದ ಕರೆಂಟ್ ಉತ್ಪಾದನೆ ಕಡಿಮೆ ಆಗ್ತಿತ್ತು. ಆದರೆ ಈಗ ಆ ಸಮಸ್ಯೆ ಇಲ್ಲ. ನಮ್ಮ ಪಾವಗಡದ ಸೋಲಾರ್ ಯೂನಿಟ್ನಲ್ಲಿ 5000 ವ್ಯಾಟ್ ಉತ್ಪಾದನೆ ಆಗ್ತಿರೋದ್ರಿಂದ ಆ ಸಮಸ್ಯೆ ಇಲ್ಲ. ಹಾಗಾಗಿ ಲೋಡ್ ಶೆಡ್ಡಿಂಗ್ ಏನಿಲ್ಲ. ಮಾನ್ಯ ಸಭಾಪತಿಗಳೇ, ಇವ್ರು ಕೊಟ್ಟಿರೋ ಫ್ರೀಬೀಸ್ನಿಂದಾಗಿ ಇಡೀ KPTCL ಸಾಲದ ಕೋಪದಲ್ಲಿದೆ. ಅಲ್ಲದೆ ಎಂಪ್ಲಾಯರ್ಸ್ಗೆ ಸಂಬಳ ಕೊಡೋಕ್ಕಾಗದೆ ಪರದಾಡೋ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಈ ಸಮಸ್ಯೆನ ಹುಟ್ಟಾಕಿದ್ಯಾರು? ನಿಮ್ಮ ಸರ್ಕಾರನೇ ಫ್ರೀಬೀಸ್ ಮಾಡಿ ರಾಜ್ಯನ ದಿವಾಳಿ ಮಾಡ್ತಾ ಇದೆ. ಅಲ್ಲ ರೀ, KPTCL ನಾವು ಬಂದ ಮೇಲೆ ದಿವಾಳಿ ಆಯ್ತಾ? ಮಾನ್ಯ ಸಭಾಪತಿಗಳೇ, ರೆಕಾರ್ಡ್ ತೆಗೆಸಿ ನೋಡಿ ಗೊತ್ತಾಗುತ್ತೆ ಮುಂಚಿನ ಸರ್ಕಾರ ಎಷ್ಟು ಪೆಂಡಿಂಗ್ ಇಟ್ಟಿದೆ ಅಂತ. ಆದರೂ ಸಹ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ಹಂತವಾಗಿ ಕಟ್ತಿದ್ದೀವಿ. ಒಟ್ಟಿಗೆ ಕಟ್ಲಿಕ್ಕೆ ಹೆಂಗಾಗುತ್ತೆ? ಫ್ರೀ ಕರೆಂಟ್ ಅಂತ ಹೇಳಿ ಯೂನಿಟ್ ರೇಟ್ ಜಾಸ್ತಿ ಮಾಡಿದ್ದೀರಾ. ಇದರಿಂದ ಸಣ್ಣ ಪುಟ್ಟ ಅಂಗಡಿ ಮಾಲೀಕರಿಗೆ, ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಿದೆ. ಅಲ್ಲಿ ಅವ್ರ ಹತ್ರ ಹಣ ವಸೂಲಿ ಮಾಡಿ ಇಲ್ಲಿ ತನಕ ಕಟ್ತಾ ಇದ್ದೀರಾ. ಕಾಲಕ್ಕೆ ತಕ್ಕಂತೆ ಎಲ್ಲಾದ್ರೂ ಬೆಲೆ ಏರಿಕೆ ಆಗಬೇಕು. ಅದೇ ರೀತಿ ಇದ್ರ ಬೆಲೆನೂ ಏರಿಕೆ ಆಗಬೇಕಲ್ವಾ? ನೀವು ನಿಮ್ಮ ಸರ್ಕಾರ ಇದ್ದಾಗೆ ಗ್ಯಾಸ್ ಬೆಲೆನ ಹೆಚ್ಚಿಸಿದ್ರೋ ಅದೇ ಥರ ಇದನ್ನು. ಡಿಸ್ಕಷನ್ ಓವರ್. ಅನ್ನಭಾಗ್ಯ ಸ್ಕೀಮ್. ಮಾನ್ಯ ಸಭಾಪತಿಗಳೇ, ನಮ್ಮ ಸರ್ಕಾರ ಬಡವರಿಗೋಸ್ಕರನೇ ಇರುವ ಸರ್ಕಾರ. ಅನ್ನಭಾಗ್ಯ ಅಡಿಯಲ್ಲಿ 10 kg ನೀಡುವ ಕಾರ್ಯಕ್ರಮ ನಮ್ಮದು. 10 kg ಅಕ್ಕಿ ಎಲ್ಲಿದೆ ರೀ? 10 kg ಅಕ್ಕಿ ಕೊಡ್ತಾ ಇರೋ 5 kg ಬರ್ತಾ ಇರೋದು ಕೇಂದ್ರದಿಂದ. ಇದರಲ್ಲಿ ನಿಮ್ದೇನ್ರಿ ಬಂತು? ನಿಮ್ಮ ಹೆಸರು ಹಾಕೊಂಡು ಕೊಟ್ಬಿಟ್ಟಂಗಲ್ಲ. ಮಾನ್ಯ ಸಭಾಪತಿಗಳೇ, 5 kg ಅಲ್ಲ, ಅದನ್ನೂ ಕಡಿಮೆ ಮಾಡಿ ಈ ಸರ್ಕಾರ 3 kg ಅಕ್ಕಿ ಕೊಡ್ತಿದೆ. ಈ ಸರ್ಕಾರ ಬರೀ ಮಾತಿನಲ್ಲಿ ಅರಮನೆ ಕಟ್ಟುತ್ತೆ ಹೊರತು ಕೆಲಸ ಏನು ಮಾಡಲ್ಲ. ಮಾನ್ಯ ಸಭಾಪತಿಗಳೇ, ನಾವು ಅಕ್ಕಿನ ಒದಗಿಸೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೊರ ರಾಜ್ಯದಲ್ಲೂ ಕೇಳಿದ್ವಿ, ಆದರೂ ಅಲ್ಲೂ ಕೂಡ ಅಕ್ಕಿ ಅಭಾವ ಇದೆ. ಬರಗಾಲ ಆಗಿರೋದ್ರಿಂದ ಅಲ್ಲೂ ಕೂಡ ಅಕ್ಕಿ ಕೊಂಡ್ಲಿಕ್ಕೆ ಆಗ್ತಿಲ್ಲ. ಅಕ್ಕಿಯ ಬದಲು 1 kg ಅಕ್ಕಿಗೆ 34 ರೂಪಾಯಿ ಅಂತ ಎಲ್ಲರ ಖಾತೆಗೆ ಹಾಕ್ತಾ ಇದ್ದೀವಿ. ಯಾಕೆ ಖಾತೆಗೆ ಬಂದಿದ್ರಿ? ಯಾಕೆ ಖಾತೆಗೂ ಬಂದಿಲ್ಲ ನಿಮ್ಮ ಹಣ? ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆಯಲ್ವೇನ್ರಿ? ಜನರ ಮೇಲೆ ಕಾಳಜಿ ಇಲ್ಲ, ಅನುಕಂಪ ಇದ್ರೆ ನೀವೇ ಕೊಡಿ ಅಕ್ಕಿನ. ಕೇಂದ್ರದಿಂದ ಒಂದು ರಾಜ್ಯಕ್ಕೆ ಏನು ಸೌಲಭ್ಯ ಕೊಡಬೇಕೋ ಎಲ್ಲ ಕೊಟ್ಟಾಗಿದೆ. ಹಾಗೆ ನಾವು ಪ್ರತಿ ಜನರಿಗೂ 5 kg ಅಕ್ಕಿ ಕೊಡ್ತಾ ಇದ್ದೀವಿ. ಅಕ್ಕಿ ಜೊತೆಗೆ 29 ರೂಪಾಯಿ ಥರ ಅಕ್ಕಿ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಪ್ರಯತ್ನನ ನಿರಂತರ ಮಾಡ್ತಾನೆ ಇದ್ದೀವಿ. ಅದರಲ್ಲೂ ಈ ಸಂದೇಹನ ಬೇಡ. ಎಲ್ಲ ಕೇಂದ್ರದ ಮೇಲೆ ಒಪ್ಪರಿಸಿದ್ರೆ ರಾಜ್ಯದ ಪಾತ್ರ ಏನು ಇಲ್ವಾ? ಡಿಸ್ಕಷನ್ ಓವರ್. ಯುವ ನಿಧಿ ಸ್ಕೀಮ್. ಮಾನ್ಯ ಸಭಾಪತಿಗಳೇ, ನಮ್ಮ ಸರ್ಕಾರ ಯುವ ನಿಧಿ ಯೋಜನೆ ಅಡಿಯಲ್ಲಿ 2022ರಲ್ಲಿ ಡಿಗ್ರಿ ಪಾಸ್ ಆಗಿರೋರಿಗೆ 3,000 ಹಾಗೂ ಡಿಪ್ಲೊಮಾ ಪಾಸ್ ಆಗಿರೋರಿಗೆ 1,500 ಕೊಡುವಂಥ ಯೋಜನೆ. ಮಾನ್ಯ ಸಭಾಪತಿಗಳೇ, ಯುವ ನಿಧಿಯಿಂದ ಈ ಸರ್ಕಾರ ನಿರುದ್ಯೋಗನ ಪೋಷಿಸ್ತಾ ಇದೆ. ಉದ್ಯೋಗ ಸೃಷ್ಟಿ ಮಾಡೋ ಬದಲು ಡಿಗ್ರಿ ಡಿಪ್ಲೊಮಾ ಪಾಸ್ ಮಾಡಿರೋರಿಗೆ ಬಿಟ್ಟಿ ದುಡ್ಡು ಕೊಟ್ಟು ಸೋಮಾರಿಗಳನ್ನ ಹಾಕ್ಸಿದೆ. ಇದಕ್ಕೇನು ಹೇಳ್ತೀರಿ ನೀವು? 6 ತಿಂಗಳು ಒಬ್ಬ ಡಿಗ್ರಿ ಹೋಲ್ಡರ್ಗೆ ಉದ್ಯೋಗ ಇಲ್ಲ ಅಂದರೆ ಅವನು ಡಿಪ್ರೆಷನ್ಗೆ ಹೋಗ್ತಾನೆ. ಇದರಿಂದ ಸೂಸೈಡ್ ಅಟೆಂಪ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಯುವಕರು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ನಡೆಸುವ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಪರಿಹಾರ ಅಲ್ಲ ಇವರೇ. ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗದ ಅವಶ್ಯಕತೆ ಇದೆ. ಸರ್ಕಾರದ ಎಷ್ಟೋ ಹುದ್ದೆಗಳು ಖಾಲಿ ಇದ್ದು ಕಾಲ್ ಮಾಡದೆ ಹಾಗೇ ಇದೆ. ಹೀಗಾಗಿ ಉದ್ಯೋಗದ ಕೊರತೆ ಇಲಾಖೆಯಲ್ಲೂ ಇದೆ. ಇದಕ್ಕೇನು ಹೇಳ್ತೀರಿ? ಉದಾಹರಣೆಗೆ PSI ಕಾಲ್ ಮಾಡಲಿಲ್ಲ, HSTR ಕಾಲ್ ಮಾಡ್ತೀವಿ ಅಂದಿದ್ರು ಕಾಲ್ ಮಾಡಲಿಲ್ಲ. ಮತ್ತು ಸ್ಕಿಲ್ ಡೆವಲಪ್ಮೆಂಟಿಗೆ ಉತ್ತೇಜನ ಬೇಕು. ಇದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಹೊರತು ಬಿಟ್ಟು ದುಡ್ಡು ಕೊಡೋದ್ರಿಂದ ಅಲ್ಲ.
PSI HSTR ಸದ್ಯದಲ್ಲೇ ಆಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತಾ ಇದ್ದೀವಿ. ಯಾರು ಯುವನಿಧಿ ಎನ್ರೋಲ್ ಆಗಿದ್ದಾರೋ ಅವರು ನಮಗೆ ನೇರವಾಗಿ ಸಿಗೋದ್ರಿಂದ, ಅವರಿಗೆ ನೇರವಾಗಿ ಹಣ ಕಳಿಸೋದ್ರಿಂದ ಉದ್ಯೋಗ ಸೃಷ್ಟಿ ಕೂಡ ಆಗ್ತಾ ಇದೆ. ನಾವು ಈ ವರ್ಷ ಬಜೆಟಲ್ಲಿ 33 ಸಾವಿರ ಉದ್ಯೋಗಗಳನ್ನ ಸೃಷ್ಟಿಸ್ತಾ ಇದ್ವಿ. ಅದರಲ್ಲಿ ಮೇಜರ್ ಆಗಿ ಕೃಷಿ ಇಲಾಖೆಯಲ್ಲಿ 34, ಪಶುಸಂಗೋಪನೆ ಇಲಾಖೆಯಲ್ಲಿ 30, ಹಣಕಾಸು ಇಲಾಖೆಯಲ್ಲಿ 195, DPAR ಇಲಾಖೆಯಲ್ಲಿ 92, ಗೃಹ ಇಲಾಖೆಯಲ್ಲಿ 292, ಆರೋಗ್ಯ ಇಲಾಖೆಯಲ್ಲಿ 262, ಕಾನೂನು ಇಲಾಖೆಯಲ್ಲಿ 301, ಲೋಕೋಪಯೋಗಿ ಇಲಾಖೆಯಲ್ಲಿ 512, ಕಂದಾಯ ಇಲಾಖೆಯಲ್ಲಿ 106, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 129, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ 33, ಸಾರಿಗೆ ನಿಗಮಗಳಲ್ಲಿ 1650 ಮತ್ತು 20,000 ಶಿಕ್ಷಕರು, 1250 ಪ್ರಾಧ್ಯಾಪಕರ ನೇಮಕಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಜೊತೆಗೆ 225 ಗೆಜೆಟೆಡ್ ಪ್ರೊಫೆಷನಲ್ಗಳ ನೇಮಕಕ್ಕೆ ಆದೇಶನ ಹೊರಡಿಸಿದ್ದೀವಿ. ಇದೆಲ್ಲ ಬರೀ ಬೋಗಸ್ ಅಷ್ಟೇ, ಅಟ್ಟರ್ ಫೇಲ್ಯೂರ್ ಪ್ರೋಗ್ರಾಮ್. ಇದು ಯಾವುದು ಜನಗಳಿಗೆ ತಲುಪ್ತಾ ಇಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಲಾಸ್ಟ್ ಇಯರ್ ಡಿಗ್ರಿ ಪಾಸ್ ಆಗಿರೋರು 5,29,000 ಜನ, 5,29,000 ಜನ. ಅದರಲ್ಲಿ ಮಾಸ್ ಕಾರ್ಡ್ ಹೊಂದಿರೋರು 4,29,000 ಜನ. ಇವರು ಬಿಟ್ಟಿ ಭಾಗಕ್ಕೆ ಅರ್ಜಿ ಸಲ್ಲಿಸಿರೋರು 85,000 ಜನ. 81,000 ಅಪ್ಲಿಕೇಶನ್ಗಳನ್ನ ತುಚ್ಛ ಕಾರಣಗಳು ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಮೊದಲನೇ ಕಂತು ಅಂತ ಹೇಳಿ 3,500 ಜನಕ್ಕೆ, ಎಷ್ಟು ದೊಡ್ಡ ನಂಬರು, 3,500 ಜನಕ್ಕೆ ಮೊದಲನೇ ಕಂತು ಅಂತ ಹೇಳಿ ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ಸುಖಕ್ಕೆ ಯಾಕ್ರಿ ಬೇಕಾಗಿತ್ತು ನಿಮ್ಮ ಯೋಜನೆ? ಇದನ್ನೆಲ್ಲ ನೀವೆಲ್ಲಿ ಸರ್ವೆ ಮಾಡಕ್ ಹೋಗಿದ್ರಿ? ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್, ಅಥೆಂಟಿಕ್ ಡಾಟಾ. ನೋಡಿ, ಅಷ್ಟು ಲಕ್ಷ ಜನಕ್ಕೆ ಒಂದೇ ಕಂತಿನಲ್ಲಿ ಹಣ ಕಳಿಸೋಕೆ ಆಗಲ್ಲ. ಇದೇನು ನಿಮಗೆ ಗೊತ್ತಿಲ್ಲದೆ ಹೋಗಿರೋ ವಿಚಾರನ ಅಲ್ಲ. ಹಾಗಾಗಿ ಇದೇನು ಚೆನ್ನ ವಿಚಾರನೂ ಅಲ್ಲ. ಅಷ್ಟು ಲಕ್ಷ ಜನಕ್ಕೆ ನಾವು ಕಂತಿನಲ್ಲಿ ಹಣ ಕಳಿಸ್ತಾ ಇದ್ದೀವಿ. ನಿಮ್ಮ ಸರ್ಕಾರ ಬಂದು ಎಷ್ಟು ದಿವಸ ಆಯ್ತು ರೀ? ಇಷ್ಟು ದಿನ ಆದರೂ ಏನೂ ಮಾಡಲಿಲ್ವಲ್ಲ, ಇನ್ನೂ ಎಷ್ಟು ಸಮಯ ಬೇಕು ನಿಮಗೆ? ಆಗುತ್ತಪ್ಪ, ಹಣಕಾಸಿನ ವಿಚಾರ, ತಾಳ್ಮೆ ಇರಲಿ, ಕಾಯೋಣ. 0 hour. ಸನ್ಮಾನ್ಯ ಸಭಾಪತಿಗಳೇ, ಈ ಸರ್ಕಾರ ತನ್ನ ಬಿಟ್ಟಿ ಭಾಗಕ್ಕೆ ಹಣ ಹೊಂದಿಕೆ ಆಗ್ತಾ ಇಲ್ಲ ಅಂತ ಅಗ್ರಿಕಲ್ಚರ್, ಫ್ಲಾರಿಕಲ್ಚರ್, ಹಾರ್ಟಿಕಲ್ಚರ್ ಇವೆಲ್ಲಾನು ಒಟ್ಟಿಗೆ ಕಂಬೈನ್ ಮಾಡಿದೆ. ಇದರಿಂದ ನಮ್ಮ ರಾಜ್ಯದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಭಾರತದಲ್ಲಿರೋದು ಮಿಕ್ಸ್ಡ್ ಫಾರ್ಮಿಂಗ್. ಸೊ ಎಲ್ಲಾನು ಕ್ಲಬ್ ಮಾಡಿದ್ರೆ ಜನಗಳಿಗೆ ಬೆಸ್ಟ್ ಆಗಿ ರೀಚ್ ಆಗುತ್ತೆ. ಹಾಗೆ ಒಳ್ಳೆ ಇಂಪ್ರೂವ್ಮೆಂಟ್ಸ್ನು ಕೊಡ್ಬೋದು. ಇದರಿಂದ ಅಗ್ರಿಕಲ್ಚರಲ್ ಫೀಲ್ಡ್ಗೆ ಮತ್ತು ಫಾರ್ಮರ್ಸ್ಗೆ ತುಂಬ ಉಪಯೋಗ ಆಗುತ್ತೆ. ಅದಕ್ಕೆ ನಾವು ಇದನ್ನೆಲ್ಲ ಕ್ಲಬ್ ಮಾಡಿದ್ದೀವಿ. Discussion over. Free bill stay in the state economic. Honorable Speaker, please make correction in the term freebies. Actually, our government made the welfare schemes, not just freebies. Each citizen have equal rights and responsibility over the finance of the government. If the government does not work for the betterment of the people, then whose benefit should it work towards? Food, education, health, transportation must be given. ಗಿವಿಂಗ್ ಫ್ರೀ ಸ್ಟಫ್ ಟು ದ ಪಬ್ಲಿಕ್ ಇಸಂಟ್ ಅ ಗುಡ್ ಪ್ರಾಕ್ಟೀಸ್. ಹೀಗೆ ಎಲ್ಲನೂ ಪಬ್ಲಿಕ್ಗೆ ಬಿಟ್ಟಿಯಾಗಿ ಕೊಟ್ಬಿಟ್ರೆ ಒಂದಿನ ನಮ್ಮ ರಾಜ್ಯ ಶ್ರೀಲಂಕಾ ಆಗೋಗುತ್ತಷ್ಟೇ. ಜನಗಳು ಕಟ್ಟಂತಹ ತೆರಿಗೆ ಹಣದಲ್ಲಿ ಅವ್ರಿಗೆ ಉಚಿತ ಭಾಗ್ಯಗಳನ್ನ ಕೊಟ್ಟರೆ ಇದರಲ್ಲಿ ಏನು ತಪ್ಪು? It gives a negative impact over people and the society, not only on them, on the whole country. ರೇವಡಿ ಕಲ್ಚರ್ ನಮ್ಮ ದೇಶದ ಡೆವಲಪ್ಮೆಂಟ್ಗೆ ಒಳ್ಳೇದಲ್ಲ. ರೇವಡಿ ಕಲ್ಚರ್, ನೀವು ರೇವಡಿ ಕಲ್ಚರ್ ಅಂತ ಹೇಳ್ತಿದ್ದೀರಾ? ದೆನ್ ವಾಟ್ ಯು ಹ್ಯಾವ್ ಪ್ರಾಮಿಸ್ಡ್ ಇನ್ UP? ಫ್ರೀ ಸ್ಕೂಟಿ ಫಾರ್ ಕಾಲೇಜ್ ಗರ್ಲ್ಸ್, ಫ್ರೀ ಎಲೆಕ್ಟ್ರಿಸಿಟಿ ಇನ್ ಹಿಮಾಚಲ್ ಪ್ರದೇಶ್, ಫ್ರೀ ವಾಟರ್ ಇನ್ ಗೋವಾ. ಈಸ್ ಇಟ್ ನಾಟ್ ರೇವಡಿ ಕಲ್ಚರ್? ದಟ್ ವಾಸ್ ಅ ವೆಲ್ಫೇರ್ ಸ್ಕೀಮ್. ವೆಲ್ಫೇರ್ ಸ್ಕೀಮ್ ಕಂಡ್ರಿ ಅದು. ಉತ್ತರ ಪ್ರದೇಶನಲ್ಲಿ ಈಗಲೂ ಕೂಡ ಹೆಣ್ಮಕ್ಳ ಎಜುಕೇಷನ್ನ ಎಂಕರೇಜ್ ಮಾಡಬೇಕಂತ ಲ್ಯಾಪ್ಟಾಪ್ ಫೆಸಿಲಿಟಿ ಕೊಡ್ತಾ ಇದ್ದೀವಿ. ಗೋವಾದಲ್ಲಿ ನೀರಿನ ಅಭಾವ ಇದೆ, ಅಲ್ಲಿ ನೀರು ಕೊಡ್ತಾ ಇದ್ದೀವಿ. ಹೊರತು ನಿಮ್ಮ ಥರ ನೀರು ತುಂಬಿರೋ ಥರ ನೀರು ಸುರಿತಾ ಇಲ್ವಲ್ಲ. ನೀವು ಮಾಡಿದ್ರೆ ಮಾತ್ರ ವೆಲ್ಫೇರ್ ಸ್ಕೀಮ್ಸ್, ಬಟ್ ಬೈ ಅದರ್ಸ್ ಇಟ್ ಬಿಕಮ್ಸ್ ಬ್ರೈಬ್. Let me speak. Honorable Speaker, the prime responsibility of government is to eradicate inequality in the nation. If we want to give to poor to get on the same line as others, we ought to give certain basic necessities. ಇದಕ್ಕೆ ನಮ್ಮ ಸರ್ಕಾರ ರಾಜ್ಯದ ಪ್ರತಿ ಜನತೆಗೂ ತಿಂಗಳಿಗೆ 200 ಯೂನಿಟ್ ಕರೆಂಟ್ನ ಉಚಿತವಾಗಿ ಕೊಡ್ತಾ ಇದ್ದೀವಿ. ಏನು ಫ್ರೀ ಕರೆಂಟ್ ರೀ? ಲೋಡ್ ಶೆಡ್ಡಿಂಗ್ ಮಾಡ್ತಿರಲ್ಲ, ಕರೆಂಟ್ ಎಲ್ಲಿರುತ್ತೆ ರೀ?
ನೀವು ಎಕ್ಸಿಡೆಡ್ ಬರ್ಡನ್ನ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿ ಯೂನಿಟ್ ರೇಟ್ನು ಜಾಸ್ತಿ ಮಾಡಿದ್ದೀರಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸಂಬಂಧಪಟ್ಟ ಸಚಿವರು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಆದ್ದರಿಂದ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ನಮ್ಮ ಉದ್ದೇಶ ಪ್ರತಿಯೊಬ್ಬರಿಗೂ ಬೇಸಿಕ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಸಿಗಬೇಕು. ಇಲ್ಲದೇ ಇದ್ದರೆ ಮುಖ್ಯವಾಗಿ ಇದರಿಂದ ಬಡ ಮಕ್ಕಳಿಗೆ ತೊಂದರೆ ಆಗುತ್ತೆ. ಹೇಗೆ ಅಂದರೆ, ಹಿಂದೆ ರಾತ್ರಿ ಹೊತ್ತು ಓದ್ಕೊಳ್ಳೋದಕ್ಕೆ ಲೈಟ್ ಇಲ್ಲದೆ ಬಡ ಮಕ್ಕಳು ಸ್ಟ್ರೀಟ್ ಲೈಟ್ಸ್ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ರು. ಡು ವಿ ರಿಯಲಿ ವಾಂಟ್ ಅವರ್ ಕಂಟ್ರಿ ಟು ಬಿ ದ್ಯಾಟ್ ವೇ? ವಿ ಡೋಂಟ್ ವಾಂಟ್ ಅವರ್ ಕಂಟ್ರಿ ಟು ಬಿ ಡಾರ್ಕ್, ಬಟ್ ಯುವರ್ ಲೋಡ್ ಶೆಡಿಂಗ್ ರಿಮೇನ್ಸ್ ಅಸ್ ಅಂಡರ್ ಡಾರ್ಕ್. ಮಾನ್ಯ ವಿರೋಧ ಪಕ್ಷದ ನಾಯಕರೇ, ನೀವು ಟಾಪಿಕಿಂದ ಹೊರಗೆ ಹೋಗಿ ಸೆಷನ್ನ ಮಿಸ್ಲೀಡ್ ಮಾಡ್ತಾ ಇದ್ದೀರಾ. ತುರ್ಕೇಮಿನಿಸ್ತಾನ್ ಅನ್ನೋ ಕಂಟ್ರಿಲೂ ಸಹ ಅವರು ಎಲೆಕ್ಟ್ರಿಸಿಟಿ, ವಾಟರು, ಗ್ಯಾಸ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಫಿನಾನ್ಷಿಯಲ್ ವೇಯಬಿಲಿಟೀಸ್ ಆರ್ ಡಿಫ್ರೆಂಟ್. ಹೆಂಗ್ರಿ ಒಂದು ದೇಶನ ನಮ್ಮ ರಾಜ್ಯದ ಜೊತೆ ಕಂಪೇರ್ ಮಾಡ್ತೀರಾ? ಮಾನ್ಯ ಅಶೋಕ್ ಅವರೇ, ತಾಳ್ಮೆ ಇರಲಿ, ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಡೆಲ್ಲಿಲೂ ಸಹ ಜನಗಳಿಗೆ ಎಲೆಕ್ಟ್ರಿಸಿಟಿನ ಸೇವ್ ಮಾಡಬೇಕು ಅಂತ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಅವರು 200 ಯೂನಿಟ್ ಎಲೆಕ್ಟ್ರಿಸಿಟಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ನಮ್ಮ ಸರ್ಕಾರದಲ್ಲೂ 200 ಯೂನಿಟ್ ಎಲೆಕ್ಟ್ರಿಸಿಟಿನ ರಾಜ್ಯದ ಎಲ್ಲ ಜನತೆಗೂ ಕೊಡ್ತಾ ಇದ್ದೀವಿ. ಇದರಿಂದ ಕರೆಂಟ್ ಯಾವುದೇ ರೀತಿ ಮಿಸ್ಯೂಸ್ ಆಗೋದಿಲ್ಲ. ಹೇಗೆ ಅಂತ ಅಂದರೆ, ಮುಂಚೆ ಅವ್ರು ಎಷ್ಟು ಉಪಯೋಗಿಸಿದ್ರೋ ಈಗಲೂ ಅಷ್ಟೇ ಉಪಯೋಗಿಸ್ಬೇಕು. ಇಲ್ಲ ಅಂತ ಅಂದರೆ ಅವ್ರು ಏನಾದ್ರು ಎಕ್ಸಸ್ ಉಪಯೋಗಿಸಿದ್ರೆ ಅವರು ಎಕ್ಸ್ಟ್ರಾ ಬಿಲ್ ಪೇ ಮಾಡಬೇಕಾಗುತ್ತೆ. ಸೊ ಜನರು ಮುಂಚೆ ಎಷ್ಟು ಉಪಯೋಗಿಸಿದ್ರೋ ಈಗಲೂ ಅಷ್ಟೇ ಉಪಯೋಗಿಸ್ತಾರೆ. ಈ ಒಂದು ಯೋಜನೆಯಲ್ಲಿ 1,65,00,000 ಫಲಾನುಭವಿಗಳಿದ್ದಾರೆ. ದ ನೆಕ್ಸ್ಟ್ ಪ್ರೋಗ್ರಾಮ್ ಇಸ್ ಶಕ್ತಿ ಯೋಜನೆ. Adu, it's a political gimmick. It might be beneficial for unorganized sectors like women and students, but it's completely unproductive and illogical action of our state government. Bari promotion gashte alva ನೀವು ಮಾಡ್ತಾ ಇರೋದು. Is it illogical? Then what about scooty distribution in UP for college girls? ಆ್ಯಕ್ಚುಲಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಈ ಒಂದು ಯೋಜನೆಯಲ್ಲಿ 1,130,28,00,000 ಮಹಿಳೆಯರು ಇದರಿಂದ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಪ್ರಮೋಟ್ ಮಾಡೋದ್ರಿಂದ ಫ್ಯೂಯಲ್ ಉಳಿತಾಯ ಆಗುತ್ತೆ, ಟ್ರಾಫಿಕ್ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಹೆಣ್ಮಕ್ಳು ತಮ್ಮ ಕೈಲಿ ಆದಷ್ಟು ಹಣ ಸೇವ್ ಮಾಡೋದ್ರಿಂದ ಅದು ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಯೂಸ್ ಮಾಡ್ಕೋಬೋದು. ಇದೇನು ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದಂತಹ ಯೋಜನೆ ಅಲ್ಲ. ಡೆಲ್ಲಿಯಲ್ಲಿ 2013 AAP ಪಾರ್ಟಿಯವರು ಇದನ್ನು ಇಂಪ್ಲಿಮೆಂಟ್ ಮಾಡಿದರು. ಆ್ಯಂಡ್ ದೇ ಹ್ಯಾಡ್ ಗುಡ್ ಇಂಪ್ಯಾಕ್ಟ್ ಇನ್ ಸೊಸೈಟಿ ಆ್ಯಸ್ ವೆಲ್ ಆಸ್ ಸ್ಟೇಟ್. ಬೇರೆಯವ್ರು ಮಾಡಿದ್ ನೋಡ್ಕೊಂಬಡಕ್ ನೀವೇ ಬೇಕೇನ್ರಿ? ಮೇ ಬಿ ಯಡಿಯೂರಪ್ಪ ಸರ್ ಕಾಪಿ ಮಾಡಿದ್ರು. ಯಾಕೆ ಅಂದರೆ, ಫ್ರೀ ಬೈಸೈಕಲ್ ಸ್ಕೀಮ್ನ ಮೊದಲು ಜಯಲಲಿತಾ ಅವರು ತಮಿಳ್ನಾಡಲ್ಲಿ 2001-2 ಇಂಪ್ಲಿಮೆಂಟ್ ಮಾಡಿದರು, ಫೀಮೇಲ್ ಸ್ಟೂಡೆಂಟ್ಸ್ ಎಜುಕೇಷನ್ನ ಎನ್ಕರೇಜ್ ಮಾಡೋದಕ್ಕೆ. ಬಟ್ ಇಟ್ಸ್ ನಾಟ್ ದ ಮ್ಯಾಟರ್ ಆಫ್ ಡ್ಯೂಪ್ಲಿಕೇಟಿಂಗ್ ಗುಡ್ ಥಿಂಗ್ಸ್ ಆಲ್ವೇಸ್ ಇನ್ಸ್ಪೈರ್ಸ್ ಅದರ್ಸ್. ನಾವು ಅಡ್ಮಿಟಿಂಗ್ ದ ನೆಕ್ಸ್ಟ್ ಆಫರ್ ಯುವ ನಿಧಿ. ಗವರ್ಮೆಂಟ್ ನರ್ಸರಿಂಗ್ ಐಡಲ್ ಯೂತ್ ತಾಯಿಗೆ ತಿಂಗಳು 2,000 ರೂಪಾಯಿ, 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ, ಡಿಗ್ರಿ ಪಾಸ್ ಆಗಿದ್ರೆ 3,000, ಡಿಪ್ಲೊಮೊ ಪಾಸ್ ಆಗಿದ್ರೆ 1,500, ಹೆಣ್ಮಕ್ಳಿಗೆ ಬಸ್ ಫ್ರೀ. ಅವ್ರು ಯಾಕ್ರಿ ಕೆಲಸ ಹುಡ್ಕಕ್ಕೆ ಹೋಗ್ತಾರೆ? ಎಂಥ ಗೌರ್ಮೆಂಟ್, ಎಂಥ ಪ್ರಜೆಗಳು. Partially might, but by this facility, nobody can lead his life. Youths are being trampled in death. Then how will it change the society or country when it is so difficult for them to simply exist? It can give support to some extent, but I couldn't understand how does free radio is being given to billionaires and crony capitalists by waiving off thousands of millions of rupees worth of loans in exchange for political donations. How did you use the government treasury to super rich billionaires by waiving off 10 crore millions, and they waived off 5 crore million tax. ಒಳ್ಳೆ ಎಕ್ಸಾಂಪಲ್ ಟ್ಯಾಕ್ಸ್ ಎವೇಷನ್ಗೆ. ಏನ್ರಿ DCM ಸಾಹೇಬ್ರೆ? ನನ್ನ ಎಲ್ಲ ಆಸ್ತಿಗೂ ಪ್ರೂಫ್ ಇದೆ, ಕಂಪ್ಲೀಟ್ಲಿ ಲೀಗಲ್. Don't go out of discussion. The next scheme is Grihalakshmi. This scheme was launched to achieve the women economic independence. I still can't understand how can a woman achieve economic independence by getting 2,000 per month. ನಾವು ಅಸ್ಸಾಂನಲ್ಲಿ 2010 ಇಂದ 2015 ತನಕ 4,656 ವೀವರ್ಸ್ಗೆ ಸೀವಿಂಗ್ ಮಷಿನ್ಸ್ನ ಕೊಟ್ಟಿದ್ವಿ. ವಿಮೆನ್ ರಾದರ್ ದನ್ ಯೂಸಿಂಗ್ ಇಟ್ ಫಾರ್ ಪರ್ಸನಲ್ ಯೂಸ್ ಇಟ್ ಫಾರ್ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್. ಇದು ಆ ಸ್ಟೇಟ್ನ ಎಕನಾಮಿಕಲ್ ಎಂಪವರ್ ಮಾಡಿದಲ್ದೇ ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಮಾಡ್ತು.
ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಹೋದರೆ ನಾವು ಇದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಅಳವಡಿಸ್ಕೋತೀವಿ. ಓಕೆ, ಎಜುಕೇಷನ್, ಹೆಲ್ತ್ ಆ್ಯಂಡ್ ರೈಸ್ ಡಸ್ ನಾಟ್ ಕಮ್ ಅಂಡರ್ ಫ್ರೀಬೀಸ್. ಎಲ್ರಿ 10 kg? ಅನ್ನಭಾಗ್ಯ ವುಡ್ ನಾಟ್ ಕಮ್ ಅಂಡರ್ ಫ್ರೀಬೀಸ್ ಬಿಕಾಸ್ ಇಟ್ ಈಸ್ ದ ಫಂಡಮೆಂಟಲ್ ನೆಸಸರಿ ಆಫ್ ಮ್ಯಾನ್. ನಮಗೆ ಈಗಲೂ 10 kg ಅಕ್ಕಿ ಸಿಗ್ತಾ ಇಲ್ಲ. ಬರಗಾಲ ಇರೋದ್ರಿಂದ ಎಲ್ಲಿ ಕೇಳಿದ್ರು 10 kg ಸಿಗ್ತಾ ಇಲ್ಲ. ನಮಗೆ ಯಾವಾಗ 10 kg ಅಕ್ಕಿ ಸಿಗುತ್ತೆ ನಾವು ಅದನ್ನು ಪ್ರಾಮಾಣಿಕವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಬಟ್ ಐ ಡೋಂಟ್ ಅಗ್ರಿ ವಿತ್ ಮೈ ಬ್ರೇಕಿಂಗ್ ಮೈ ಪ್ರಾಮಿಸ್. ನಿಮ್ಮ ಸೆಂಟ್ರಲ್ NDA ಸರ್ಕಾರ ತಿಂಗಳಿಗೆ 15,000 ರೂಪಾಯಿ ಭಾರತದ ಎಲ್ಲ ಪ್ರಜೆಗಳಿಗೂ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರಿ. ಜೊತೆಗೆ 1 ವರ್ಷದಲ್ಲಿ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ. ನೀವು ಸೃಷ್ಟಿ ಮಾಡಿದ್ದೇ ಆಗಿದ್ರೆ ನಮ್ಮ ದೇಶದಲ್ಲಿ ಯಾಕೆ ಇಷ್ಟೊಂದು ಅನ್ಎಂಪ್ಲಾಯರ್ಸ್ ಇದ್ದಾರೆ ಮತ್ತು ಯಾಕೆ ಇಷ್ಟೊಂದು ಪಾವರ್ಟಿ ಇದೆ? ಮತ್ತು ಸ್ವಿಸ್ ಬ್ಯಾಂಕ್ ಅಕೌಂಟಲ್ಲಿ ಸಿದ್ದರಾಮಯ್ಯನವರೇ, ಇನ್ಫಾರ್ಮೇಷನ್ ಸರಿಯಾಗಿಲ್ವೇನೋ ನೋಡಿ ನಿಮ್ಮ ಹತ್ರ. ನಮ್ಮ NDA ಸರ್ಕಾರ ಯಾವುದೇ ಹಾರ್ಡ್ ಕ್ಯಾಶ್ ಬಗ್ಗೆ ಮಾತಾಡಿರಲಿಲ್ಲ. ಒಬ್ಬ ಪರ್ಸನ್ ಎಲ್ಲ ಬೆನಿಫಿಷಿಯಲ್ ಸ್ಕೀಮ್ ಅಂಡರಲ್ಲಿ ಬಂದರೆ ಅವನಿಗೆ ಪ್ರಾಫಿಟ್ ಆಗಿ 15,000 ಸಿಗುತ್ತೆ ಅಂತ ಹೇಳಿದ್ದು. ನಾವು ಮಾಡಿರೋ ಒಳ್ಳೆ ಕೆಲಸದ ಬಗ್ಗೆ ಮಾತಾಡೋಕ್ಕೆ ಎಲ್ಲಿಂದ ಬರಬೇಕ್ರಿ ನಿಮಗೆ ಬಾಯಿ? CAA, ಲಡಾಖ್, ದ ಯೂನಿಯನ್ ಟೆರಿಟರಿ, ರಾಮ್ ಮಂದಿರ್, ಡಿಮಾನಿಟೈಸೇಷನ್ ಅವೆಲ್ಲ ಯಾಕೆ? ನಮ್ಮ ಸ್ಟೇಟಿಗೆ ಏನೇನು ಮಾಡಿದ್ದೀವಿ ಹೇಳ್ತೀವಿ ಕೇಳಿ. ಜಲ್ ಜೀವನ್ ಯೋಜನೆ ಅಡಿಯಲ್ಲಿ 75 ಲಕ್ಷ ಮನೆಗಳಿಗೆ ಕುಡಿಯೋ ನೀರು, ಆವಾಸ್ ಯೋಜನೆ ಅಡಿಯಲ್ಲಿ 4.5 ಲಕ್ಷ ಮನೆ ನಿರ್ಮಾಣ, ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ 48 ಲಕ್ಷ ಶೌಚಾಲಯ ನಿರ್ಮಾಣ, ಉಜ್ವಲ ಯೋಜನೆ ಅಡಿಯಲ್ಲಿ 38 ಲಕ್ಷ ಉಚಿತ ಅನಿಲ ಸಂಪರ್ಕ, ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ 27 ಲಕ್ಷ ಖಾತೆ, 1100 ಜನೌಷಧಿ ಕೇಂದ್ರ, 34 ಲಕ್ಷ ಜನರಿಗೆ ಅಟಲ್ ಪೆನ್ಷನ್ ಯೋಜನೆ, 58 ಲಕ್ಷ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ, 5 ವಂದೇ ಭಾರತ್ ರೈಲು. ಮತ್ತು ಇನ್ನು ಸ್ವಿಸ್ ಬ್ಯಾಂಕ್ ಅಕೌಂಟ್ ಬಗ್ಗೆ ಮಾತಾಡಬೇಕಂದ್ರೆ ಸ್ವಿಟ್ಜರ್ಲ್ಯಾಂಡ್ ಹ್ಯಾಸ್ ಇಟ್ಸ್ ಓನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಜುಡಿಷರಿ. ಆರ್ ಫಾರಿನ್ ಅಫೇರ್ ಮಿನಿಸ್ಟ್ರಿ ಇಸ್ ಗೋಯಿಂಗ್ ಥ್ರೂ ಇಟ್, ಬಟ್ ಐ ವುಡ್ ಲೈಕ್ ಟು ಕೀಪ್ ಇಟ್ ಕಾನ್ಫಿಡೆನ್ಷಿಯಲ್. ಯು ಪೀಪಲ್ ಆಲ್ವೇಸ್ ಅಂಡರ್ ಮರ್ಸಿ ಆಫ್ ಸೆಂಟರ್. ನಮಸ್ಕಾರ ಸಾಹೇಬ್ರೇ, ನಮಸ್ಕಾರ. ಯುವರ್ ಕಿಂಗ್ ಪಿನ್ ಇಟ್ ಸೆಲ್ಫ್ ಹೈಕಮಾಂಡ್. Don't go out of discussion. Basic necessities must be done under freebies. But for next level, they must think. Government should think whether it is generating employment or if it is affecting the happiness of the people. It means that we must check individually on a case-to-case basis. ಇನ್ ಆರ್ ಸ್ಟೇಟ್ ದೇರ್ ಆರ್ ಮೆನಿ ವೆಲ್ಫೇರ್ ಸ್ಕೀಮ್ಸ್, ಆದರೆ ಬರೀ ಕಾಗದದ ಮೇಲೆ ಮಾತ್ರ. ಅವೆಲ್ಲ ಜಾರಿಗೆ ಬಂದರೆ ನಮ್ಮ ದೇಶ GDPನಲ್ಲಿ ಮೊದಲನೇದಾಗಿರ್ತಿತ್ತು. ಆದರೆ our state government's unplanned actions have stained our economy. Recently, ನಿಮ್ಮ ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಬಸವರಾಜ್ ರಾಯ್ ರೆಡ್ಡಿ ಅವರು ಹೇಳಿರೋ ಹಾಗೆ 56,000 ಕೋಟಿ ಫಿನಾನ್ಷಿಯಲ್ ಬರ್ಡನ್ ನಮ್ಮ ಸ್ಟೇಟ್ ಮೇಲಿದೆ ನಿಮ್ಮ ಬಿಟ್ಟಿ ಭಾಗಗಳ ಕಾರಣದಿಂದ. ಈಗ ಹಳೇದೆಲ್ಲ ಯಾಕೆ ಬಿಡಿ, ಮುಂದಿನ ಯೋಚನೆ ಮಾಡೋಣ. Session urgent. You did a great job, I must say. Big round of applause. Audience, do you agree? Today mainly we spoke about freebies, right? Usually in a session, we don't talk only about one particular topic. Session goes on for multiple days and we talk about multiple problems and solutions. Very rarely solutions come, because usually session nalli enagate ruling party and opposition party are always at the necks of each other. They want to discredit the other party. Now, before we actually adjourn, I'm not asking this for opposition party or ruling party. I'm asking this for 9th standard students, right? Is freebies a good thing or a bad thing? Why is it that states are winning their elections based on entirely freebies? As per me, they are misleading people by giving freebies. Means instead of this, as we all said, they could have means ಕೊಡಲೇಬೇಡಿ ಅಂತ ಹೇಳ್ತಾ ಇಲ್ಲ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತ ಕೊಡ್ಬೋದು. ಆರ್ ಎಲ್ಸ್ ಮೀನ್ಸ್ ಈಗ ಯಾವುದೋ ಮೀನ್ಸ್ ಯುವ ನಿಧಿ ಯೋಜನೆ ಇರ್ಬೋದು. ಇನ್ಸ್ಟೆಡ್ ಆಫ್ ಗಿವಿಂಗ್ ಮನಿ ದೇ ಕುಡ್ ಹ್ಯಾವ್ ಸೆಡ್ ಎನ್ರೋಲ್ ಮಾಡಿರೋರಿಗೆ, ಫಾರ್ ಎಕ್ಸಾಂಪಲ್ UPSC ಪ್ರಿಪ್ರೇಷನ್ಗೆ ಹೆಲ್ಪಿಂಗ್ ಆಗಿರ್ಬೋದು, ಅಥವಾ ಅವ್ರಿಗೆ ಬೇರೆ ಎಕ್ಸಾಮ್ಸ್ ಬರೆಯೋಕ್ಕೆ ಪ್ರಿಪರೇಷನ್ ಆಗಿರ್ಬೋದು, ಹೈಯರ್ ಎಜುಕೇಷನ್ಗೆ ಹೆಲ್ಪ್ ಆಗಿರ್ಬೋದು, BPL ಕಾರ್ಡ್ ಹೋಲ್ಡರ್ಸ್ಗೆ ಆ ಥರ ಮಾಡ್ಬೋದಿತ್ತು. ಏನಕ್ಕೆ ಫ್ರೀ ಬೀಸ್ ಕೊಟ್ಟು ಮೀನ್ಸ್ ಇಟ್ಸ್ ಹಾರ್ಮಿಂಗ್ ಎಕನಾಮಿ, ಐ ಥಿಂಕ್ ಸೊ. Are there any other countries who are giving freebies? Somebody spoke that other countries.
Who? Turkmenistan. And any other country? What about a developed country? Are there any developed countries who are giving freebies? Yes, there are. Let's say America, for example. It's one of the most developed countries in this world. Even in the Americas, you can take the benefits. People who are below the poverty line, especially the black community, they get a lot of freebies in the form of coupons. They call it as coupons for food, electricity, water, internet, and also for housing. They get benefits. The UK, the country which ruled us, even there are freebies. For people who are unemployed, they get benefits. They get monthly a certain amount. People who don't have houses, they get homes. People who don't have health care, everybody is covered. UK ali, everybody. In US, people who are poor, health care will be subsidized for them. Okay. So it is not something uniquely new to India. It is there in all the countries. But the problem here is, no, the amount of people who pay taxes. In the entire country, what is the percentage of people who are paying taxes? Can you guess? 50%. Audience, guess. That's why I'm asking you to guess. How many percent of our Indian population is paying taxes? Adults, earning people. Eshtu mandi? 40%? Teachers? Do you know? You don't know? 6.5%. 6.5% of the population of this country who are earning money are paying taxes. All the government facilities that you are getting, from road to hospitals to schools to buses, I'm not talking freebies, I'm talking about the facilities that the government has to provide. All this is done with the mere 6.5% of people who are paying taxes. Imagine if 25% people pay taxes. That is 4 times. Our country could be great. You can give all these freebies that the government is promising, plus more. Freebies are important, but not only for political purposes, but to actually help people who are in need. There are millions of people in our country who don't have basic necessities also are not met. They can't eat 3 times meal a day. They don't have houses. Forget electricity, internet, yaar. They don't even have clothes to wear. The freebies basically originated in reality to help these people. In our dharma, it is a part that we need to help somebody who is in need. Tomorrow, one of you will become an MLA or an MP, hopefully. And when you do, don't get entangled with power. Power is a very dangerous thing. Even if you have money, you don't have to be powerful. But there are instances where people with power will overtake people with money. People with education don't even come in the list. Now, if that was the case, the whole country, whole world would have been run by people who are educated. But who runs the country? Who runs the world? It is people with power. Never let that power get into your head. ನೀವು MLA MP ಆಗಬೇಕಂತಿಲ್ಲ. ಈಗ ನೆಕ್ಸ್ಟು ಸ್ಟೂಡೆಂಟ್ ಎಲೆಕ್ಷನ್ಸ್ ನೀವು ಕಾಲೇಜಲ್ಲಿ ನಡೆದಾಗ ಅಲ್ಲೇ ಯಾರು ನೀವು ಇಫ್ ಯು ಬಿಕಮ್ ಅ ಲೀಡರ್ ದೇರ್ ಆಲ್ಸೋ ವಿಲ್ ಬಿಕಮ್ ಹೆಡ್ಲಾಂಗ್. ನಾನು ಯಾರು ಗೊತ್ತಾ, NYG syndrome, that's called as ನಾನು ಯಾರು ಗೊತ್ತಾ syndrome. That should not get into your heads.